ಟಿಕೆಟ್ ಪ್ರೈಸ್ ಎಷ್ಟು ಬಂದಿದೆ ಗೊತ್ತಾ? 295 ರೂಪಾಯಿ. ನೋಡಿ, ಯು ಪೇಡ್ 295 rupees. ಬಸ್ಸು ಇಲ್ಲಿ ನೋಡಿ ಎಲ್ಲ ಅಲ್ಲಾಡ್ತೈತೆ, ಭಯ ಆಗ್ತೈತೆ ಬ್ರೋ. ಇಲ್ಲಿ ನೋಡಿ ಎಲ್ಲ ಅಲ್ಲಾಡ್ತೈತೆ. ಒಳಗಡೆ ನೋಡಿದ್ರೆ ಕಿತ್ತಾಗಿದೆ, ಏನಿದೆ ಅಂತ ಗೊತ್ತಿಲ್ಲ. ಸೇಫ್ ಕರ್ಕೊಂಡು ಹೋಗ್ತಾರ ಇಲ್ವೋ ಅಂತಾನೆ ಅಂತ ಅನ್ಸ್ಬಿಟ್ಟೈತೆ. ಎಲ್ಲೋ ಗುಜೂರಿಯಿಂದ ಎತ್ಕೊಂಡ್ ಬಂದಿದ್ದಾರೆ ಅಂತ ಸಡನ್ ಫೀಲ್ ಆಗಿ ಹೋಗ್ಬಿಡ್ತು ನನಗೆ. ಸೀರಿಯಸ್ ಆಗಿ ಹೇಳ್ತೀನಿ, ಫಸ್ಟ್ ಟೇಕ್ ಆಫ್ ಅಂತ ತಲೆ ಸುತ್ತೈತೆ ಗುರು. ಲೋ ಬಜೆಟ್ ಫ್ಲೈಟ್ ಎಲ್ಲ ಹಿಂಗೆ ಇರುತ್ತೆ ಅನ್ಸ್ತೈತೆ ನನ್ಗೆ. ಯಾಕೋ ಫ್ಲೈಟ್ ಒಳಗಡೆ ಶೆಕೆ ಹಿಂಗೆ ಕಿತ್ಕೊಂಡ್ ಬರ್ತಿದೆ ನೋಡಿ. ಅಲ್ಲ ತಮ್ಮನೇಲಿ ನೋಡಿದಾದ್ಮೇಲೆ ಓಡ್ ಬಂದ್ಬಿಡ್ತೀರಲ್ವಾ ಬಸ್. ನಮಸ್ಕಾರ ಬಾಸ್, ಎಲ್ಲರೂ ಹೇಗಿದ್ದೀನಿ? ನಾನಂತೂ ಸಖತ್ತಾಗಿದ್ದೀನಿ. ಅಟ್ ಪ್ರೆಸೆಂಟ್ ನಾನೀಗ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇದ್ದೀನಿ. ಎಸ್, ನೀವು ತಮ್ಮನೇಲಿ ಏನು ನೋಡಿದ್ರು 435 ರೂಪಾಯಿಗೆ ಫ್ಲೈಟ್ ಸಿಗುತ್ತೆ ಅಂದ್ರಲ್ವಾ? ಹೌದು, ಸಿಗುತ್ತೆ. ಎಲ್ಲಿಂದ ಎಲ್ಲಿಗೆ? ಬೆಂಗಳೂರಿಂದ ಸೇಲಂಗೆ ಫ್ಲೈಟಲ್ಲಿ ಹೋಗ್ಬೋದು. ಏನಪ್ಪ ಇವನು ಬೆಂಗಳೂರಿಂದ ಸೇಲಂಗೆ ಹೋಗಿ ಏನು ಮಾಡ್ಬೋದು, ಯಾರು ಹೋಗ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಅಫ್ಕೋರ್ಸ್ ಅದಕ್ಕೆಲ್ಲ ಒಂದು ಐಡಿಯಾ ಇದೆ. ಲೋ ಬಜೆಟ್ ಒಳಗಡೆ ಎಲ್ಲರಿಗೂ ಆಸೆ ಇರುತ್ತೆ ಒಂದು ಫ್ಲೈಟ್ನ ಹತ್ತಬೇಕು ಅಂತ. ಸೊ 435 ರೂಪಾಯಿ ಏನು ಸುಮ್ಮನೆನಾ? ಸೊ ಆರಾಮ್ಸೆ ನೀವು ಈ ಪ್ಲ್ಯಾನ್ನ ಯೂಸ್ ಮಾಡ್ಕೊಳ್ಬೋದು. ಯಾವ ಥರ ಯೂಸ್ ಮಾಡ್ಕೊಳ್ಬೇಕು ಅಂತಲೂ ಸಹ ನಾನು ಹೇಳ್ತೀನಿ ನಿಮಗೆ. ನೀವೆಲ್ಲ 500 ರೂಪಾಯಿ ಕೊಟ್ಟು ಫ್ರೆಂಡ್ಸ್ ಜೊತೆ ಬಜೆಟ್ ಟ್ರಿಪ್ ಅಂತ ಓಡಾಡ್ತಾ ಇರ್ತೀರಾ. ಸೊ ಅದೇ 500 ರೂಪಾಯಲ್ಲಿ 435 ರೂಪಾಯಿ ನೀವು ಫ್ಲೈಟ್ಗೆ ಹಾಕಿದ್ರೆ ನಿಮಗೆ ಲೈಫ್ ಟೈಮಲ್ಲಿ ಒಂದ್ಸತಿ ಆದ್ರೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾರು ಗೊತ್ತು, ಫ್ಯೂಚರ್ನಲ್ಲಿ ನೀವು ಫ್ಲೈಟಲ್ಲೇ ಓಡಾಡ್ತಾ ಇರ್ಬೋದು. ಆದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಒನ್ ಟೈಮ್ ಅದು ಇವಾಗ ಹೋಗ್ಬೇಕು ಅಂತ ಆಸೆ ಇರುತ್ತೆ. ನನಗೂ ಆಸೆ ಇತ್ತು ಚಿಕ್ಕ ವಯಸ್ಸಲ್ಲಿ ಹೋಗ್ಬೇಕು ಅಂತ. ಸೊ ನಿಮಗೂ ಆಸೆ ಇರುತ್ತೆ. 435 ರೂಪಾಯಿ. ಇವಾಗ ರಿಚ್ ಕಿಡ್ಸ್ ಅಂತ ಇರ್ತಾರೆ, ಪಾಕೆಟ್ ಮನಿನೇ 500 ರೂಪಾಯಿ 1000 ರೂಪಾಯಿ ಕೊಡ್ತಾರೆ ಗುರು. ನಾವಿದ್ದಾಗ 2 ರೂಪಾಯಿ ಕೊಡ್ತಾ ಇದ್ರು. 2 ರೂಪಾಯಿ ಕೊಟ್ಟರೆ ಸಾಕು, ಹೋಗಿ ಫುಲ್ ಜೋಶಲ್ಲಿ ಒಂದು ಸೈಕಲ್ಲೋ ಇಲ್ಲಾಂದ್ರೆ ಅಂದರೆ ಹಾಫ್ ಅನ್ ಅವರ್ ಸೈಕಲ್ ಬರುತ್ತಲ್ವಾ, ಆ ಥರ ರೆಂಟ್ ತಗೊಂಡು ಓಡಾಡ್ತಾ ಇದ್ರಿ, ಇಲ್ಲ ಚಾಕ್ಲೇಟ್ ತಗೊಳ್ತಾ ಇದ್ರಿ. ಈಗ ಚಿಕ್ಕ ಮಕ್ಳಿಗೆಲ್ಲ 500ರಿಂದ 1000 ರೂಪಾಯಿ ಒಳಗಡೆ ಕೊಡ್ತಾ ಇದ್ದಾರೆ ಪಾಕೆಟ್ ಮನಿಗೆ. ಸೊ 500 ರೂಪಾಯಿ ಅವ್ರಿಗೆಲ್ಲ ಯಾವುದೇ ಥರ ವ್ಯತ್ಯಾಸ ಅನ್ಸಲ್ಲ. ಸೊ 435 ರೂಪಾಯಲ್ಲಿ ನೀವು ಸೇಲಂವರೆಗೂ ಹೋಗ್ಬೋದು. ಸೊ ಫ್ರೆಂಡ್ಸ್ ಜೊತೆ ನೀವೆಲ್ಲ ಟ್ರಿಪ್ನ ಗ್ರೂಪ್ ಟ್ರಿಪ್ ಮಾಡ್ಕೊಂಡು ನೀವು ಈ ತರ ಒಂದು ಟ್ರಿಪ್ನ ಮಾಡ್ಬೋದು. ಫ್ರೆಂಡ್ಸ್ ಆದ್ಮೇಲೆ ನೆಕ್ಸ್ಟ್ ಬರೋದೇ ಕಪಲ್ಸ್ ಎಲ್ಲಾ ಕಡೆ ಪ್ಲಾನ್ ಮಾಡ್ತಾ ಇರ್ತಾರೆ, ಆಚೆ ಹೋಗೋಣ ಇಲ್ಲ ಎಲ್ಲಿಗೆ ಹೋಗ್ಬೇಕಂತ ಗೊತ್ತಾಗ್ದಿರಾ ಇರ್ತಾರೆ. ಸೊ ಅಂತವ್ರಿಗೆ ಒಂದು ರೌಂಡ್ನ ಕರ್ಕೊಂಡು ಹೋಗಿ ಒಂದು ಸರ್ಪ್ರೈಸ್ ಗಿಫ್ಟ್ ಇಲ್ಲಾಂದ್ರೆ ಬರ್ತ್ಡೇ ಗಿಫ್ಟ್ ಇದು ಒಂಥರ ಸರ್ಪ್ರೈಸ್ ಆಗಿ ಇಟ್ಕೊಂಡು ಒಂದ್ ಸ್ವಲ್ಪ ಪ್ಲಾನ್ ಮಾಡ್ಕೊಳ್ಳಿ. ಸೊ 1 ಡೇ ಒಳಗಡೆ ಅಂದ್ರೆ 8 ಗಂಟೆ ಒಳಗಡೆ ಬೆಂಗಳೂರಿಗೆ ರೀಚ್ ಆಗೋ ತರ ಪ್ಲಾನ್ ಇದು. ಸೊ ನಿಮ್ಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಇನ್ನು ಗಂಡ ಹೆಂಡತಿಗೆ ಬಂದ್ರೆ ಡೈಲಾಗ್ಗಳು ಕೇಳಿಸ್ಕೊಳ್ಬೋದು. ಪಕ್ಕದ ಮನೆ ಸ್ವಾತಿ ಅವ್ರ ಗಂಡ ಅವ್ರ ಹೆಂಡತಿನ ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋದ್ರಂತೆ, ನೀವು ಇದೀರಾ ಎಲ್ಲಾದ್ರೂ ಕರ್ಕೊಂಡು ಹೋಗ್ತೀರಾ ಅಂತ ಬಯಸ್ಕೊಳ್ಳೋ ತರ ಇರ್ತೈತೆ. ಸೊ ಗಂಡ ಹೆಂಡತಿ ಅವ್ರು ಏನಾದ್ರು ಇದ್ರೆ ಈ ತರ ಪ್ಲಾನ್ ಮಾಡ್ಬೋದು. ಲೋ ಬಜೆಟ್ ಒಳಗಡೆ ಬಾ ಅಂತ ಕರ್ಕೊಂಡು ಆರಾಮ್ಸೆ ಈ ತರ ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗಿ. ಸೊ ತುಂಬಾನೇ ಖುಷಿ ಆಗ್ಬೋದು. ಎಸ್ ಅಫ್ಕೋರ್ಸ್ ಯಾವ್ದೋ ಒಂದೊಂದು ಚಿಕ್ಕ ಪ್ಲಾನ್ ಕೊಡ್ತಾ ಇದೀನಿ, ಯೂಸ್ ಆಗ್ಬೋದು. ಯೂಸ್ ಆದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬಿಡಿ, ಓ ಬಸ್ ಒಳ್ಳೆ ಪ್ಲಾನ್ಸ್ ಇದೆಲ್ಲ ಅಂತ. ಸೊ ಇದೆಲ್ಲ ಆದ್ಮೇಲೆ ನಾವಿವಾಗ ಹೋಗ್ತಾ ಇದೀವಿ. ಆಲ್ರೆಡಿ ಟೈಮ್ ಆಗಿದೆ 11 ಗಂಟೆ. ನಮ್ಗೆ ಈಗ ಚೆಕ್ ಇನ್ ಮಾಡಬೇಕು, ವೆಬ್ ಚೆಕ್ ಇನ್. ಸೊ ಬ್ಯಾಗ್ ಏನು ಇಲ್ಲ ನನ್ನ ಹತ್ರ, ಅಂದ್ರೆ ಲಗೇಜ್ ಕ್ಯಾರಿ ಮಾಡ್ತಾ ಇಲ್ಲ. ಸೊ ಆರಾಮ್ಸೆ ನಾವು ಒಳಗಡೆ ಹೋಗ್ಬೋದು. ಸ್ವಲ್ಪ ಜನ ಟರ್ಮಿನಲ್ 1ಗೆ ಬಂದಿರ್ತೀರಾ. ನಾನು ಅಟ್ ಪ್ರೆಸೆಂಟ್ ಟರ್ಮಿನಲ್ 1 ಅಲ್ಲಿ ಇದ್ದೀನಿ. ಸೊ ಇಲ್ಲೊಂದು ನಿಮಗೆ ಬಸ್ ಕಾಣಿಸ್ತಿದ್ಯಲ್ಲ, ಸೊ ಈ ಬಸ್ಸು ಟರ್ಮಿನಲ್ 2ಗೆ ಕರ್ಕೊಂಡು ಹೋಗುತ್ತೆ. ಏನು ಟಿಕೆಟ್ ಪ್ರೈಸ್ ಎಷ್ಟು ಅಂದರೆ 0 ರೂಪೀಸು. ಸೊ ಫ್ರೀಯಾಗಿ ಕರ್ಕೊಂಡು ಹೋಗುತ್ತೆ, ಹೋಗೋರು ಹೋಗ್ಬೋದು. ಇದೊಂಚೂರು ಅಪ್ಡೇಟ್ ಇರಲಿ ಅಂತ ನಿಮಗೆ ಹೇಳಿದೆ. ನಮಗೆ ಎಂಟ್ರಿ ಬಂದು ಎಲ್ಲಿದೆ ಅಂದರೆ ಅಲಯನ್ಸ್ ಏರ್ಸ್ ಅಂತೆ. ಅದು ಎಲ್ಲಿ ಬರುತ್ತೋ ಗೊತ್ತಿಲ್ಲ, ಒಟ್ಟಿನ ಒಳಗಡೆ ಚೆಕ್ ಇನ್ ಆಗೋಣ ಅಷ್ಟೇ. ನೋಡಿ, ಇದು ಟಿಕೆಟ್ ಪ್ರೈಸ್ ಇತ್ತು 435 ರೂಪಾಯಿ. ನೋಡ್ತಾ ಇದ್ದೀರಲ್ವಾ, ಇದನ್ನೇ ನಾನು ತಗೊಂಡು ಹೋಗ್ತಾ ಇದ್ದೀನಿ ಇವಾಗ. ಚೆಕ್ ಇನ್ ಏನೋ ಆಯಿತು ನಮಗೆ, ಅಂದರೆ ಸೆಕ್ಯೂರಿಟಿ ಚೆಕಪ್ ಆಯಿತು. ಸೊ ಇಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ ಅಲಯನ್ಸ್ ಏರೋ, ಇದೇನು ಏಲಿಯನ್ಸ್ ಏರೋ ಅಲಿಯನ್ಸ್ ಏರೋ ನಂಗೆ ಗೊತ್ತಾಗ್ತಿಲ್ಲ. ಸೊ ಇದ್ರೊಳಗಡೆ ನಾವೀಗ ಬೋರ್ಡಿಂಗ್ ಪಾಸ್ ತೊಗೊಳ್ಬೇಕು. ಮೊನ್ನೆ ಒಳಗಡೆ ಹೋಗ್ಬಿಡೋಣ, ಡೈರೆಕ್ಟಾಗಿ ತೊಗೊಂಡು ಬಂದುಬಿಡ್ತೀನಿ. ತಡೀರಿ, ಕ್ಯಾಮ್ರಾ ಎಲ್ಲ ಏನು ಯೂಸೇಜ್. ವಿಂಡೋ ಸೀಟ್ ಇದೆಯಾ ಸರ್ ಫ್ರೀಯಾಗೆ? ವಿಂಡೋ ಸೀಟ್ ಇಲ್ಲ. ಥ್ಯಾಂಕ್ ಯು ಸರ್. ವಿಂಡೋ ಸೀಟ್ ಸಿಕ್ತು ಫೈನಲಿ. ಕೇಳ್ಕೊಬೇಕು ಇವ್ರ ಹತ್ರ ವಿಂಡೋ ಸೀಟ್ ಇದೆಯಾ ಅಂತ. ಫ್ರೀಯಾಗಿ ವಿಂಡೋ ಸೀಟ್ ಸಿಗುತ್ತೆ. ನಾರ್ಮಲ್ ವೆಬ್ಸೈಟಿಂದ ವೆಬ್ ಚೆಕ್ ಇನ್ ಮಾಡಿದ್ರೆ ಅದರಲ್ಲಿ ನನಗೆ ವಿಂಡೋ ಸೀಟ್ಗೆ 250 ರೂಪಾಯಿ, 100 ರೂಪಾಯಿ, 400 ರೂಪಾಯಿವರೆಗೂ ತೋರಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾನು ಕ್ಯಾನ್ಸಲ್ ಮಾಡಿಕೊಂಡೆ. ಸೊ ಇಲ್ಲಿ ಬಂದು ಅಪ್ರೋಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ವಿಂಡೋ ಸೀಟು 18A ಸಿಕ್ಕಿದೆ ನನಗೆ. ಸೊ ಬನ್ನಿ ಬಸ್ಸು, ನಾವೀಗ ಹೊರಡೋಣ. ಗೇಟ್ ನಂಬರ್ ಯಾವುದು? 19. ಅಲ್ಲಿ ಪಕ್ಕದಲ್ಲಿ ಒಬ್ರು ಅಣ್ಣ ಇದ್ದಿದ್ರು, ಅವರು ಹೇಳ್ತಾ ಇದ್ದಾರೆ ನಾನು ಅಷ್ಟೇ ಸೇಲಂಗೆ ಹೋಗಿದ್ದೆ, ಸುಮ್ಮನೆ ಹೋಗೋದು ಬರೋದು ಮಾತ್ರ ಮಾಡಿದೆ ಅಂತ. ಸೊ ಎಲ್ಲರೂ ಸೇಲಂಗೆ ಸುಮ್ಮನೆ ಎಕ್ಸ್ಪೀರಿಯನ್ಸ್ಗೋಸ್ಕರ ಹೋಗ್ತಾ ಇದ್ದಾರೆ ಅಂತ ಅನಿಸ್ತೈತೆ ನನಗೂ. ಸೊ ನೀವು ಅಷ್ಟೇ ಎಕ್ಸ್ಪೀರಿಯನ್ಸ್ಗೋಸ್ಕರ ಹೋಗಿ ಆಯಿತಾ. ಏನಿದು ಜನನೇ ಇಲ್ಲ ಇವತ್ತು, ಈ ಟೈಮಿಂಗ್ಸಲ್ಲಿ ಜನ ಇರಲ್ವಾ ಹೆಂಗೆ? ಹಾಂ ಇರಲಿ ಬಿಡಿ,
ಒಳಗಡೆ ಹೋಗೋಣ. ನಮಗೆ ಈಸಿ ಆಗುತ್ತೆ, ಜನ ಕಡಿಮೆ ಇದ್ದಾರೆ ಅಂದರೆ. ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಪ್ಪ, ಇದನ್ನೆಲ್ಲ ಎತ್ತಿಕ್ಬಿಟ್ಟು ಹೋಗಬೇಕು, ಇದನ್ನು ಬೇರೆ ಬ್ಯಾಗಲ್ಲಿ ಇಡಬೇಕು. ಸೊ ಕ್ಯಾಮ್ರಾ ಆಫ್ ಮಾಡ್ತೀನಿ. ನಮ್ಮ ಲಗೇಜ್ ಬಂತು, ಇನ್ನೊಂದು ಲಗೇಜ್ ಅಲ್ಲಿ ಮುಂದೆ ಐತೆ ಬ್ಯಾಗು. ಸೊ ಇದನ್ನು ಫಸ್ಟ್ ಎತ್ಕೊಂಡು ಅಲ್ಲಿ ಇಟ್ಕೊಂಬ ಸೈಡಲ್ಲಿ. ಬನ್ನಿ. ಕಷ್ಟವಾದ ಕೆಲಸ ಅಂದರೆ ಇದನ್ನೆಲ್ಲ ಹಾಕಿದಾದ್ಮೇಲೆ ಮತ್ತೆ ಎತ್ಕೊಳ್ತೀರಲ್ವ, ಅದೇ ಬಸ್ಸು ಹೆವಿ ತಲೆನೋವು ಆಗೋದು. ಬೆಲ್ಟ್ ಹಾಕಿದ್ರು ಬೆಲ್ಟ್ನೂ ಬಿಚ್ಚಬೇಕಾಗುತ್ತೆ, ಏನಿದ್ರೂ ಎಲ್ಲ ಬಿಚ್ಚಿ ಹಾಕಬೇಕಾಗುತ್ತೆ. ಆಮೇಲೆ ಮತ್ತೆ ತಿರ್ಗಾ ಹಾಕ್ಕೊಳ್ಬೇಕಾಗುತ್ತೆ. ಈ ಮತ್ತು ಡೆಲ್ಲಿ ಒಳಗಡೆ ನಾನು ಚೆಕ್ ಇನ್ ಮಾಡಿದ್ದೀನಿ. ಆ ಜಾಗದಲ್ಲಿ ಅಷ್ಟೊಂದೇನು ಸೆಕ್ಯೂರಿಟಿ ಇಲ್ಲ. ಮತ್ತು ಮಲೇಷ್ಯಾ, ಥೈಲ್ಯಾಂಡು ಅಲ್ಲೆಲ್ಲ ಸೆಕ್ಯೂರಿಟಿನೇ ಅಷ್ಟೊಂದಿಲ್ಲ. ಬಟ್ ಬೆಂಗಳೂರಲ್ಲಿ ತುಂಬಾ ಸೆಕ್ಯೂರಿಟಿ ಇದೆಪ್ಪ. ಒಂಚೂರು ಮಿಸ್ ಆದರೆ ತಲೆ ಮೇಲೆ ಹೊಡಿತಾರೆ. ನೀವೇನಾದರೂ ಏರ್ಪೋರ್ಟ್ಗೆ ಬರ್ತಾ ಇದ್ದೀರಿ ಅಂದರೆ ಸ್ವಲ್ಪ ಡ್ರೆಸ್ಸಿಂಗ್ ಸೆನ್ಸ್ನ ಸ್ವಲ್ಪ ಹೈಯರ್ ಇಟ್ಕೊಳ್ಳಿ. ಹೇರ್ ಸ್ಟೈಲ್ ಎಲ್ಲ ಕರೆಕ್ಟಾಗಿ ಇಟ್ಕೊಂಡ್ಬನ್ನಿ. ಯಾಕಂದರೆ ಇಲ್ಲಿರೋ ಜನ ಎಲ್ಲ ಒಂಥರ ನೋಡ್ತಾರೆ. ಸೊ ನೀವೇನಾದರೂ ಪಾಸ್ ಆಗ್ತಿದ್ರೆ ಯಾರಪ್ಪ ಇವರೆಲ್ಲ ಅಂತ ಒಂಥರ ನೋಡ್ತಾರೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಿ. ಸೊ ಡ್ರೆಸ್ಸಿಂಗ್ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡ್ಬಂದರೆ ಈಸಿ ಇರುತ್ತೆ, ನಿಮಗೇನೆ ಕಂಫರ್ಟಬಲ್ ಫೀಲ್ ಆಗುತ್ತೆ. ಅದಕ್ಕೆ ಸೊ ವಿಡಿಯೋ ನೋಡ್ತಿರೋರು ಲೈಕ್ ಮಾಡ್ಕೊಂಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ. ಒಂದು ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಒಂದು ಸ್ವಲ್ಪ ನಿಮ್ಗೆ ಏನು ಅನಿಸುತ್ತೆ ಈ ವಿಡಿಯೋ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡಿ. ಸೊ ಸ್ವಲ್ಪ ನನಗೂ ಮೋಟಿವೇಟ್ ಆಗ್ತಾ ಇರುತ್ತೆ. ನೋಡ್ತಾ ಇರ್ತೀನಿ ಕಮೆಂಟ್ ಸೆಕ್ಷನ್ನ, ರಿಪ್ಲೈ ಮಾಡ್ತೀನಿ ಆದಷ್ಟು ಬೇಗ. ಇಲ್ಲೆಲ್ಲ ಊಟ ತಿಂತಾಯಿದ್ದಾರೆ. ಊಟ ತಿಂತಾಯಿರೋದು ನೋಡಿದಾದ್ಮೇಲೆ ನನಗೇನು ಅನಿಸ್ತಿದೆ ಅಂದರೆ ನಾನು ಊಟ ತಿನ್ನಬೇಕು ಅಂತ ಅನಿಸ್ತಿದೆ. ನನ್ನ ಹತ್ರ ಟೈಮು ಇನ್ನೂ 3/4 ಅವರ್ ಇದೆ. ಸೊ 3/4 ಅವರಲ್ಲಿ ಒಂದು ಇಡ್ಲಿ ವಡೆನ ತಿನ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಪ್ರೈಸಿನೇ ಜಾಸ್ತಿ ಇಲ್ಲೆಲ್ಲ ತಿನ್ನಬೇಕು ಅಂದರೆ. ನನ್ನ ಹತ್ರ ಕ್ರೆಡಿಟ್ ಕಾರ್ಡ್ ಇದೆ. ಕ್ರೆಡಿಟ್ ಕಾರ್ಡಲ್ಲಿ 2 ರೂಪಾಯಿ ಉಜ್ಜಿದ್ರೆ ನನಗೆ ಲಾಂಜಲ್ಲಿ ಆಕ್ಸೆಸ್ ಸಿಗುತ್ತೆ. ಸೊ ಬನ್ನಿ, ನಾನು ಫಸ್ಟು ಕೇಳ್ತೀನಿ ಈ ಕ್ರೆಡಿಟ್ ಕಾರ್ಡ್ ಯೂಸ್ ಆಗುತ್ತೋ ಇಲ್ವೋ ಅಂತ. 3 hours ಪೀರಿಯಡ್ ಟು ದ ಡಿಪಾರ್ಚರ್ ಟೈಮ್ ಅಂತೆ. ನನ್ನ ಟೈಮ್ ಎಷ್ಟೋ 3/4 ಅವರು ಆಗದಿರೋ ಕೆಲಸ ಇವಾಗ. ಏನು ಮಾಡೋಕ್ಕಾಗಲ್ಲ, ಇವತ್ತು ತಿನ್ನೋಕ್ಕಾಗಲ್ಲ ಇಲ್ಲಿ. ನೆಕ್ಸ್ಟ್ ಟೈಮು ಇನ್ನೊಂದು ಟೈಮ್ ಬರ್ತೀನಿ, ಬೇಗನೆ ಬಂದು ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಈ ಜಾಗದಲ್ಲಿ. ಫೈನಲಿ ನಾವು 19 ನಂಬರ್ಗೆ ಬಂದಿದ್ದೀರಿ. ಕೆಳಗಡೆ ಹೋದರೆ ಬೋರ್ಡಿಂಗ್ ಅಂತೆ. ಸೊ ಎಲ್ಲ ಮುಗೀತು ಬಸ್ಸು, ನಾವೀಗ ಹೊರಡ್ತಾ ಇದ್ದೀರಿ ಒಳಗಡೆ. ಸೊ ಟೈಮ್ ಬಂದು 12 ಗಂಟೆ. ಸೊ ನಮಗೋಸ್ಕರ ಬಸ್ ವೆಯ್ಟಿಂಗಲ್ಲಿದೆ. ಸೊ ಬಸ್ ಒಳಗಡೆ ಎಂಟ್ರಿ ಇಡಿಸ್ಕೆ ಯಾವ ಸೀಟ್ ತೊಗೊಳ್ಳೋಣ? ಯಾವ ಥರ ಇದು ಡಿಫ್ರೆಂಟಿಗೈತೆ ಸೀಟು. ಸಿಂಗಲ್ ಸೀಟು, ನಾವಿಲ್ಲೇ ಕೂತ್ಕೊಳ್ಳೋಣ ಈ ಸೀಟಲ್ಲಿ. ಸೊ ಇಲ್ಲಿಂದ ನಮಗೆ 219 ಕಿಲೋಮೀಟರ್ ಇದೆ ಅಂದರೆ ಗಾಡಿ ಒಳಗಡೆ. ಸೊ ಫ್ಲೈಟಲ್ಲಿ ಎಷ್ಟು ದೂರ ಎಷ್ಟು ಅಂತ ಗೊತ್ತಿಲ್ಲ ನನಗೆ. 241 ಕಾರಲ್ಲಿ ತೋರಿಸ್ತಿದೆ. ಸೊ ಇನ್ನು ಫ್ಲೈಟಲ್ಲಿ ಎಷ್ಟು ಡಿಸ್ಟೆನ್ಸ್ ಅಂತ ಗೊತ್ತಾಗಲ್ಲ. ಮೇ ಬಿ ಒಂದು 35 ನಿಮಿಷದಿಂದ 1 ಅವರ್ ಒಳಗಡೆ ನಾವು ಸೇಲಂಗೆ ರೀಚ್ ಆಗ್ತೀರಿ. ಬಸ್ಸು ಇವರು ಯಾತ್ರದಲ್ಲಿ ಬುಕ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಅವ್ರಿಗೆ ಟಿಕೆಟ್ ಪ್ರೈಸ್ ಎಷ್ಟು ಬಂದಿದೆ ಗೊತ್ತಾ? 295 ರೂಪಾಯಿ. ನೋಡಿ, ಯು ಪೇಡ್ 295 ರುಪೀಸ್. ಸೊ ಈ ಥರ ಫ್ಲೈಟ್ ಟಿಕೆಟು ಸಹ ಬುಕ್ ಮಾಡ್ಬೋದು. ಸೊ ಇವರು ಈಗ ಬೆಂಗಳೂರಿಂದ ಸೇಲಂಗೆ ಹೋಗ್ತಾ ಇದ್ದಾರೆ ಪ್ರೊಮೋ ಕೋಡ್ ಯೂಸ್ ಮಾಡಿಕೊಂಡು. ಸೊ ನಾನು 435 ರೂಪಾಯಿ ಟಿಕೆಟ್ ತೊಗೊಂಡ್ರೆ ನನ್ನ ಪಕ್ಕದಲ್ಲಿರೋರು 295 ರೂಪಾಯಿಗೆ ಟಿಕೆಟ್ ತೊಗೊಂಡಿದ್ದಾರೆ. ಗ್ರೇಟ್ ಅಲ್ವಾ? ಬಂದೇ ಬಿಟ್ರಿ ನೋಡ್ರಪ್ಪ, ಇದೇ ಫ್ಲೈಟು ನಮ್ಮದು ಚಿಕ್ಕದು. ಈ ಫ್ಲೈಟಲ್ಲಿ ನಾವು ಹೋಗೋದು ಫಸ್ಟ್ ಟೈಮ್. ನಾವೀಗ ಹತ್ತಾ ಇದ್ದೀರಿ ಈ ಚಿಕ್ಕ ಫ್ಲೈಟಲ್ಲಿ. ನೋಡ್ರಪ್ಪ, ಇದೇ ಫ್ಲೈಟು ಚಿಕ್ಕದಾಗೈತೆ. ಒಳಗಡೆ ನೋಡಿದ್ರೆ ಇಷ್ಟು ಚಿಕ್ಕದಾಗಿದೆ, ಏನಿದೆ ಅಂತ ಗೊತ್ತಿಲ್ಲ. ಸೇಫಾಗಿ ಕರ್ಕೊಂಡು ಹೋಗ್ತಾರಾ ಇಲ್ವೋ ಅಂತಾನೆ ಅಂತ ಅನ್ಸ್ಬಿಟ್ಟೈತೆ. ನೋಡ್ರಿ ಇಲ್ಲಿ ನೋಡಿ, ಒಂದ್ಗಡೆ ಪೈಲಟ್ ಕುತ್ಕೊಳ್ಳೋ ಜಾಗ. ಅದು ಎಷ್ಟು ಚಿಕ್ಕದಾಗಿದೆ ನೋಡಿ ಫ್ಲೈಟು. ಚಕ್ರಗಳು ನೋಡ್ರಪ್ಪ ಎಷ್ಟು ಚಿಕ್ಕದಾಗಿದೆ. ನೀವೇನಾದರೂ ಚೆನ್ನೈಗೆ ಏನಾದರೂ ಹೋದರೆ ಅಂಥ ಫ್ಲೈಟಲ್ಲಿ ನೀವು ಹೊರಡ್ಬೋದು. ಆದರೆ ಇದು 200 ಕಿಲೋಮೀಟ್ರ್ ಇಲ್ಲ 250 ಕಿಲೋಮೀಟ್ರ್ ಇರೋದ್ರಿಂದ ನಿಮಗೆ ಈ ಥರ ಫ್ಲೈಟು ಚಿಕ್ಕದು ಕೊಡ್ತಾರೆ. ಸೊ ಅಲ್ಲಿ ನೋಡಿ, ಅಲ್ಲಿ ಚಿಕ್ಕ ಚಿಕ್ಕ ಟೈರ್ಗಳು ಹಿಂಗಿದೆ. ಮತ್ತು ಎಂಟ್ರೆನ್ಸ್ ನೋಡಿ ಹೇಗಿದೆ ಅಂತ. ಸೊ ಒಳಗಡೆ ಹೊರಡೋಣ ಬನ್ನಿ. ಸಖತ್ತಾಗಿದೆಯಲ್ಲ? ಇದರಲ್ಲೇ ಫ್ಲೈಟ್ ಇದೇನು ಕಾಣಿಸ್ತಿದೆಯೋ ಇದರಲ್ಲಿ ನಮಗೆ ಫ್ಯೂಲ್ ಇರುತ್ತೆ. ವೈಟ್ ಫ್ಯೂಲ್ ಯೂಸ್ ಮಾಡ್ತಾರೆ ಈ ಫ್ಲೈಟ್ಸ್ಗೆಲ್ಲ. ಸೊ ಬನ್ನಿ ಹೋಗೋಣ ನಾವೀಗ. ಚಿಕ್ಕ ಫ್ಲೈಟು ನೋಡ್ರಪ್ಪ ಎಷ್ಟಿದೆ, ಕೈ ಹಿಂಗೆ ಅನಿಸುತ್ತೆ. ನಂಬರ್ 88 ಇಷ್ಟು ಚಿಕ್ಕದಾಗಿದೆ ನೋಡಿ. ಸೊ ನಮ್ಮ ಸೀಟು ಇದು. ಬಸ್ಸು ಇಲ್ಲಿ ನೋಡಿ ಎಲ್ಲ ಅಲ್ಲಾಡ್ತೈತೆ. ಭಯ ಆಗ್ತೈತೆ ಗುರು. ಇಲ್ಲಿ ನೋಡಿ ಎಲ್ಲ ಅಲ್ಲಾಡ್ತೈತೆ. ನಿಮಗೆ ಟೀನು ಕಾಣಿಸ್ತಿಲ್ಲ ಅಲ್ಲಾಡ್ತಿರೋದು ಅಂದ್ಕೊಳ್ತೀನಿ. ನೋಡಿ, ಸುಮ್ಮನೆ ಶೇಕ್ ಮಾಡಿದ್ರೇ ಅಲ್ಲಾಡ್ತೈತೆ. ಬಿದ್ದಿದ್ದು ಹೋಗ್ಬಿಡೋದಂತ ಭಯ. 12:40 ಆಗಿದೆ ಬಸ್ಸು. ಇವಾಗ ಫ್ಲೈಟ್ ಮೂವ್ ಆನ್ ಆಗ್ತಿದೆ ನೋಡಿ. ಗಲೀಜೈತೆ, ಏನು ಮಾಡೋಕ್ಕಾಗಲ್ಲ. ಗ್ಲಾಸು ನಾನು ಬೇರೆ ಸೀಟ್ ಬಂದಿದ್ದೀನಿ.
ಸೊ ಆ ಸೀಟ್ ಯಾಕೋ ಭಯ ಆಗ್ತಿತ್ತು, ಅದಕ್ಕೋಸ್ಕರ ಆ ಸೀಟ್ನ ತೊಗೊಂಡಿಲ್ಲ, ಇನ್ನೊಂದು ಸೀಟಿಗೆ ಬಂದಿದ್ದೀನಿ. ಸೊ ಚೆಕ್ ಮಾಡೋಣ ಎಷ್ಟು ಸ್ಪೀಡಲ್ಲಿ ಹೋಗುತ್ತೆ ಇದು ಅಂತ. ಸೊ ಅದ್ರ ಜೊತೆಗೆ ಸೇಫ್ಟಿಗೆ ನಾವು ಈ ಪೇಪರ್ನ ಓದ್ಕೊಳ್ಳೋಣ, ಯಾಕಂದರೆ ನನಗಿನ್ನೂ ಸ್ವಲ್ಪ ಭಯ ಐತೆ, ಚಿಕ್ಕ ಫ್ಲೈಟ್ ಅಲ್ವಾ, ಏನಾದರೂ ಆಗೋಗ್ಬಿಟ್ರೆ ಅಂತ. ಸೊ ಫ್ಲೈಟು ಅಲ್ಲಾಡ್ತೈತೆ ಗುರುವೇ, ದೇವ್ರಣೆಗೆ ಅಲ್ಲಾಡ್ತೈತೆ ಗುರು, ಚಕ್ರ ಅಲ್ಲಾಡ್ತೈತೆ ಅಂತ ಫೀಲ್ ಆಯಿತು ನನಗೆ. ಸೊ ಈಗ ಫ್ಲೈಟು ನೀವು ನೋಡ್ಬೋದು ಹೋಗ್ತೈತೆ, ನೋಡೋಣ. ಇನ್ನೂ ಟೇಕ್ ಆಫ್ ಆಗಿಲ್ಲ. 169, 179, 28 ಸೆಕೆಂಡ್ಸ್ಗೆ 200 ಸ್ಪೀಡಲ್ಲಿ ಹೋಗ್ತೈತೆ, 30 ಸೆಕೆಂಡ್ಸ್ಗೆ 220 ಸ್ಪೀಡು. ಫ್ಲೈಟ್ ಹತ್ತುತ್ತಲಿ, ಅಪ್ಪ ತಲೆ ದಿಮ್ಮ ಅಂದ್ಬಿಡ್ತು ಗುರು. ಓಕೆ 250 ಒಳಗಡೆನೆ ಹತ್ತುಬಿಡ್ತು ಗುರು ಇದು ಫ್ಲೈಟು, ಪರವಾಗಿಲ್ಲ. ಸೊ 45 ಸೆಕೆಂಡ್ಸ್ಗೆ 250. ಗುರು ಅಲ್ಲಾಡಿಸ್ತಾನ ನೋಡು ನೋಡು. ಸೀರಿಯಸ್ ಆಗಿ ಹೇಳ್ತೀನಿ, ವರ್ಸ್ಟ್ ಟೇಕ್ ಆಫ್, ಒಂಥರ ಅನ್ಸ್ಬಿಡ್ತು ಟೇಕ್ ಆಫ್. ಕೆಳಗಡೆ ಬೀಳಿಸ್ತೈತೆ ಹೋಗಿ, ತಲೆ ಸುತ್ತೈತೆ ಗುರು. ಲೋ ಬಜೆಟ್ ಫ್ಲೈಟ್ ಎಲ್ಲ ಹಿಂಗೆ ಇರುತ್ತೆ ಅನಿಸ್ತೈತೆ ನನಗೆ ಯಾಕೋ. ಓಕೆ, ವಾಮಿಟ್ ಬರೋ ಥರ ಫೀಲ್ ಆಗ್ತೈತೆ ಇವಾಗ. ಸೀಟಲ್ಲಿ ಬೇರೆ ಕೂತಿದ್ದೀನಿ. ಓಹ್, ಫ್ಲೈಟ್ ಹಿಂಗೆ ಕೆಳಗಡೆ ಹೋಗಿ ಮೇಲೆ ಬಂತು, ಹಿಂಗೆ ಆಟ ಆಡ್ತೈತೆ. ಯಪ್ಪ 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 ಗುರುವೇ, ಒಳ್ಳೆ ಚಿಕ್ಕ ಮಕ್ಕಳ ಥರ ಒಬ್ಬೊಬ್ರು ಎದ್ದಿ ಓಡಾಡ್ತವ್ರೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ಅಯ್ಯೋ, ಈಗ ನೀವೇನು ನೋಡ್ತಾ ಇದ್ದೀರಲ್ಲ, 25 ನಿಮಿಷ ಅಂದರೆ 26 ನಿಮಿಷ ಆಗಿದೆ. ಸೊ ನಾವು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿರೋದು 172 ಕಿಲೋಮೀಟರ್ಸು. ಮತ್ತು ಎಷ್ಟು ದೂರ ಇದ್ದೀರಿ ಅಂದರೆ ಇಲ್ಲಿ ನೋಡ್ಬೋದು, ಸ್ವಲ್ಪ ದೂರ ಇದ್ದೀರಿ ಅಷ್ಟೇ. ಇನ್ನು 30 ನಿಮಿಷದಲ್ಲಿ ನಾವು ಲ್ಯಾಂಡಿಂಗ್ ಆಗ್ತೀರಿ. ಫೈನಲಿ ನಾವೀಗ ಹತ್ರ ಇದ್ದೀರಿ ಬಸ್ಸು. ಸೇಲಂ ಏರ್ಪೋರ್ಟ್ ಇಲ್ಲಿದೆ, ಸೇಲಂ ಏರ್ಪೋರ್ಟು ನಾವಿಲ್ಲಿದ್ದೀವಿ. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ ಅವ್ವ. ಅಯ್ಯೋ, ಫ್ಲೈಟ್ ಒಳಗಡೆ ಶೆಕೆ ಹಿಂಗೆ ಕಿತ್ಕೊಂಡ್ಬರ್ತಿದೆ ನೋಡಿ. ಸೇಫಾಗಿ ರೀಚ್ ಆಗೋದು. ಬಸ್ಸು 35 ನಿಮಿಷಕ್ಕೆ ನಾವು ಲ್ಯಾಂಡ್ ಆಗಿದ್ದೀರಿ. ಸೊ 216 ಕಿಲೋಮೀಟರ್ ಡಿಸ್ಟೆನ್ಸ್ನ ಟ್ರಾವೆಲ್ ಆಗಿದ್ದೀರಿ ನಾವು. ಮತ್ತು ಟಾಪ್ ಸ್ಪೀಡ್ ನೀವು ನೋಡ್ಬೋದಾಗಿತ್ತು ಇಲ್ಲಿ 517 km/h ಟಾಪ್ ಸ್ಪೀಡ್ ತೋರಿಸ್ತಿದೆ. ಸೊ ಟೈಮ್ ನೋಡಬೇಕಂದ್ರೆ 1:18. ದೇವರೇ ಅಪ್ಪ, ಒಂಥರ ಅನ್ಸ್ಬಿಡ್ತು. ಎಕ್ಸ್ಪೀರಿಯನ್ಸ್ ಆಚೆ ಹೇಳ್ತೀನಿ. ಫೈನಲಿ ಇಲ್ಲಿ ನೋಡಿ, ಸೇಲಂ ಏರ್ಪೋರ್ಟ್ ಒಳಗಡೆ ಬಂದಿದ್ದೀರಿ ನಾವೀಗ. ಯಾವ ಥರ ಇದೆ ಅಂತ ನೀವು ನೋಡ್ತಾ ಇದ್ದೀರಾ. ಸೊ ಅರೈವಲ್ ಇದೆಯಲ್ವಾ, ಅಲ್ಲಿಗೆ ಹೋಗ್ಬೇಕಂತೆ. ನಾನೇ ಲಾಸ್ಟಲ್ಲಿ ಕೂತಿದ್ದೆ, ಸೊ ಲಾಸ್ಟಲ್ಲಿ ನಾನೇ ಇಳ್ದಿದ್ದು. ಇವಾಗ ಹೊರಡ್ತಾ ಇದ್ದೀನಿ. ಏನು ಹೇಳೋದು, ಥೋ ಅಪ್ಪ, ಅದು ಲ್ಯಾಂಡಿಂಗ್ ಟೈಮಲ್ಲಿ ಒಂಥರ ಅನಿಸ್ಬಿಡ್ತು. ಫುಲ್ ಸ್ವೆಟ್ಟೇ ಬರ್ತಾಯಿತ್ತು ಬಸ್ಸು. ಸೊ ನೀವು ನೋಡ್ತಾ ಇದ್ದೀರಲ್ಲ ಕ್ಲಿಪ್ಪಲ್ಲಿ ಯಾವ ಥರ ಸ್ವೆಟ್ ಬಂತು ಅಂತ. ಸೊ ಅದೇ ಥರ ಬಂದುಬಿಡ್ತು. ಸೊ ವಿಡಿಯೋ ನೋಡಿದಾದ್ಮೇಲೆ ಪ್ಲ್ಯಾನ್ ಮಾಡ್ತಾ ಇರ್ತೀರಾ. ಸೊ ಬಂದಿದ್ದಾದಮೇಲೆ ಫ್ಲೈಟ್ ಹತ್ತುತ್ತೀರಾ. ಸೊ ಫಸ್ಟ್ ಟೈಮ್ ಫ್ಲೈಟ್ ಹತ್ತುತ್ತಾ ಇರೋದು, ಲಾಸ್ಟ್ ಟೈಮ್ ಆಗಬಾರ್ದು. ಸೊ ನೋಡಿಕೊಂಡು ಹತ್ತಿ, ಯಾಕೆಂದರೆ ಸ್ವಲ್ಪ ಲ್ಯಾಂಡಿಂಗು ಮತ್ತು ಟೇಕ್ ಆಫು ಸ್ವಲ್ಪ ಭಯ ಅನ್ನಿಸ್ತು. ಅಷ್ಟೊಂದು ಏನು ಕಂಫರ್ಟಬಲ್ ಇರಲಿಲ್ಲ, ಸ್ಮೂತ್ ಇರಲಿಲ್ಲ ಲ್ಯಾಂಡಿಂಗ್ ಎಲ್ಲ. ಸೊ ಅದಕ್ಕೆ ಅದೊಂದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿತ್ತು ಬಾಸ್. ಅಲ್ಲಿ ಎಂಟ್ರಿ, ಇಲ್ಲಿ ಎಕ್ಸಿಟ್ ಅಷ್ಟೇ, ಇಷ್ಟೇ ಎಕ್ಸಿಟ್ಟು. ಏರ್ಪೋರ್ಟ್ ಮುಗ್ದೋಗ್ಬಿಡ್ತು. ಸಾಕತ್ತಲ್ವಾ. ಸೊ ಸೇಲಂ ಏರ್ಪೋರ್ಟು ತುಂಬ ಚಿಕ್ಕದಾಗೇ ಇದೆ, ಏನು ಅಷ್ಟೊಂದು ದೊಡ್ಡದಾಗೇನು ಇಲ್ಲ ನೋಡಿ. ಇಷ್ಟೇ ಏರ್ಪೋರ್ಟ್ ಅಥಾರಿಟಿ ಒಳಗಡೆ ಎಂಟ್ರಿ ಆಗಿ ಡಿಪಾರ್ಚರು, ಅರೈವಲ್ಲು ಇಷ್ಟು. ನೀವು ಅಲ್ಲಿ ಮುಂದೆ ನೋಡ್ತಾ ಇದ್ದೀರಲ್ಲ, ಇದು NH ಹೈವೇ. ಸೊ ಇಲ್ಲೇ ಮುಂದೆ ನೋಡಿದ್ರೆ ಇದು ಎಂಟ್ರೆನ್ಸು ಏರ್ಪೋರ್ಟ್ಗೆ. ಇಷ್ಟೇ ಎಂಟ್ರೆನ್ಸು, ಚಿಕ್ಕದಾಗಿ ಚೆನ್ನಾಗಿದೆಯಲ್ಲ.
ಬಸ್ಸು ಹಂಗೆ ಇಲ್ಲೇ ಅಣ್ಣ ಹತ್ರ ಅಡ್ರೆಸ್ ಕೇಳ್ತಿದ್ದೆ, ಅವ್ರ ಜೊತೆನೆ ಇವಾಗ ಮುಂದೆ ಡ್ರಾಪ್ ತಗೊಂಡು ಹೋಗ್ತಾ ಇದ್ದೀನಿ. ಸೊ ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತೋ ಅಲ್ಲೆಲ್ಲ ಯುಟಿಲೈಸ್ ಮಾಡ್ಕೊಳ್ಬೇಕಂತೆ. ಸೊ ಅದನ್ನ ತಲೆಗೆ ಇಟ್ಕೊಳ್ಳಿ, ಎಲ್ಲಿ ಸಿಗುತ್ತೋ ಚಾನ್ಸ್ ಅಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಈಗ ಇಲ್ಲಿಂದ ನಾನು NH ಏನಿಲ್ಲ 500 ಮೀಟ್ರ್ ಇಲ್ಲ, ಸೊ ಅಲ್ಲಿಂದ ಡ್ರಾಪ್ ತಗೊಂಡು ಹೋಗ್ತಾ ಇದ್ದೀನಿ ನಾನು. ನಾನು ಹಿಂಗೆ ಏರ್ಪೋರ್ಟ್ ಇಂದ ಬಂದಿದ್ದ ಸೆಕೆಂಡ್ಗೆ ನಾವು ಈ ಜಾಗದಲ್ಲಿ ಇಳ್ಕೊಳ್ತೀರಿ. ನೋಡಿ ಇದು ಏರ್ಪೋರ್ಟ್ ಮುಂದೆ, ಇಲ್ಲಿ ಬಂದು ಇಳ್ಕೊಳ್ತೀರಿ. ಈ ಜಾಗದಿಂದ ಬಸ್ ಸಿಗುತ್ತೆ ನಮಗೆ. ಸೊ ಬಸ್ ಎತ್ಕೊಂಡು ನೀವು ಹೋಗ್ಬೇಕಾಗತ್ತೆ. ನೋಡಿ ಅಲ್ಲಿ ಮುಂದೆ ಹೋಗ್ತಿದ್ಯಲ್ಲ ಅದೇ ಬಸ್ಸು 18 ಅಂತ ಇರುತ್ತೆ ನಂಬರ್. ಮತ್ತೆ ನನಗೆ ಕಾರ್ ಸಿಕ್ಕಿರೋದ್ರಿಂದ ಕಾರಲ್ಲಿ ಹೋಗ್ತಾ ಇದ್ದೀನಿ. ಫೈನಲಿ ಒಮ್ಲೂರ್ಗೆ ಬಂದಿದ್ದೀನಿ. ನೋಡಿ ಇಲ್ಲಿ ಸೇಲಂ 13 ಕಿಲೋಮೀಟ್ರ್ ಐತೆ. ಸೊ ಇಲ್ಲಿಂದ 13 ಕಿಲೋಮೀಟ್ರಿಗೆ ಹೋಗಬೇಕು. ಸೇಲಂಗೆಲ್ಲ ಹೋಗಕ್ಕೆ ಹೋಗಬೇಡಿ ನೀವು, ಈ ಜಾಗದಲ್ಲಿ ನೀವು ಇಳ್ಕೊಳ್ಬೇಕು. ನೀವು ಮುಂದೆ ನೋಡ್ಬೋದು ಇದು ಬಸ್ ಸ್ಟಾಪು, ಇದು ಲೋಕಲ್ ಬಸ್ ಸ್ಟಾಪು. ನಿಮ್ಮನ್ನ ಇಲ್ಲಿ ಇಳಿಸ್ತಾರೆ. ಸೊ ಇಲ್ಲಿಂದ ನೀವು ಈ ಕಡೆ ಬಂದರೆ ಇಲ್ಲಿ ಬೆಂಗಳೂರಿಗೆ ಬಸ್ಸಸ್ ಸಿಗುತ್ತೆ. ಸೊ ಇಲ್ಲಿಂದ ನೀವು ಡೈರೆಕ್ಟಿಗೆ ಬೆಂಗಳೂರಿಗೆ ಹೋಗ್ಬೋದು. ಸೊ ಮಿಸ್ ಮಾಡ್ಕೊಬೇಡಿ, ಲೊಕೇಶನ್ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ. ಸೊ ಒಮ್ಲೂರು ಬಸ್ ಸ್ಟಾಪು ಮುಂದೆನೇ ನಿಮಗೆ ಬೆಂಗಳೂರು ಬಸ್ ಸಿಗೋದು. ಬಸ್ಸು ಬೆಂಗಳೂರು ಬಸ್ ಇದು. ಸೀಟುಗಳು ಇದೆಯಲ್ಲ, ಸೀಟುಗಳು ಐತೆ. ಸೊ ಬೆಂಗಳೂರಿಗೆ ಟಿಕೆಟ್ ತಗೊಂಡಿದ್ದೀನಿ 190 ರೂಪಾಯಿ. ಸೊ ಈ ಟಿಕೆಟ್ ತಗೊಂಡು ನಾನೀಗ ಬೆಂಗಳೂರಿಗೆ ಪ್ರಯಾಣ ಮಾಡ್ತಾ ಇದ್ದೀನಿ. ಎಕ್ಸ್ಪ್ರೆಸ್ ಬಸ್ ತಗೊಂಡಿರೋದು, ಫ್ಲೈಓವರ್ ಮೇಲೇನೆ ಹೋಗುತ್ತೆ. ಸೊ ಬೇಗನೆ ರೀಚ್ ಆಗ್ಬೋದು. ಕಂಡಕ್ಟರ್ನ ಕೇಳಿದ್ಕೆ ಅವ್ರು ಹೇಳಿದ್ರು 6 ಗಂಟೆಗೆ ರೀಚ್ ಆಗುತ್ತೆ ಅಂತ. ಸೊ 2 ಗಂಟೆಯಿಂದ 6 ಗಂಟೆಗೆ ಟ್ರಾವೆಲ್ ಇರುತ್ತೆ. ನೀವು ಈಗ ಟೈಮ್ ನೋಡ್ಬೋದು, 4:15 ಆಗಿದೆ. ಸೊ ಇಲ್ಲಿರೋ ವ್ಯೂ ನೋಡಿ ಬಾಸ್ ಹೇಗಿದೆ, ಬಸ್ ಸ್ಟಾಪು ಮತ್ತು ವ್ಯೂ ಮಸ್ತ್ ಇದೆಯಲ್ಲ. ಕೃಷ್ಣಗಿರಿಯಲ್ಲಿ ಇದ್ದೀನಿ ಇವಾಗ. ಸೊ ಇಲ್ಲಿಂದ ಹೊಸೂರಿಗೆ ಇನ್ನು 50 ಕಿಲೋಮೀಟರ್ ಇದೆ. ಸೊ ನನ್ನ ಪ್ರಕಾರ 6 ಗಂಟೆಗೆ ರೀಚ್ ಆಗಿಬಿಡ್ತೀರಿ ಬೆಂಗಳೂರು. ಸೊ ಈ ಥರ ಏನಾದರೂ ಪ್ಲ್ಯಾನ್ ಮಾಡೋದ್ರೆ ಆರಾಮ್ಸೆ ಮಾಡಿ. ನೀವು ನಿಮಗೆಲ್ಲ ಯೋಚನೆ ಮಾಡ್ತಾ ಇರ್ತೀರಾ, ಇವ್ನು ಯಾಕೆ ಸೇಲಂಗೆ ಹೋದ, ಸೇಲಮಿಂದ ವಾಪಸ್ಸು ಬೆಂಗಳೂರಿಗೆ ಹಂಗೆ ರಿಟರ್ನ್ ಬರ್ತಾ ಇದ್ದಾನೆ ಅಂತ. ಸೇಲಮಲ್ಲಿ ಏನೂ ಇಲ್ಲ ಬಸ್ಸು, ಅಂಥದ್ದು ನೋಡೋದು ಮತ್ತು ಜಾಗ ತೋರಿಸೋದು ನಿಮಗೆ. ಸೊ ನಿಮ್ಮ ಲೈಫಲ್ಲಿ ಏನಾದರೂ ಫ್ಲೈಟ್ನ ಹತ್ತಬೇಕು ಅಂತ ಏನಾದರೂ ಆಸೆ ಇತ್ತು, ಈ ಥರ ನೀವು ಪ್ಲ್ಯಾನ್ ಮಾಡಿಕೊಂಡು ನೀವು ಹತ್ಬೋದು. ಅದು ಬಿಟ್ಟರೆ ಏನೂ ಇಲ್ಲ ಸೇಲಮಲ್ಲಿ ನೋಡೋದು. ಜಸ್ಟ್ ಬಸ್ ಹತ್ಕೊಂಡು ಬರಬೇಕು, ಏನಿಲ್ಲ 190 ರೂಪಾಯಿ ಟಿಕೆಟು, ಆರಾಮ್ಸೆ ಬರ್ಬೋದು. 3.5 ಅವರಿಂದ 4 ಅವರ್ ಜರ್ನಿ ಇರುತ್ತೆ ಸೇಲಂಗೆ ಬಸ್ಸು. 190 ರೂಪಾಯಿ. ಇಲ್ಲಾಂದರೆ ಫ್ಲೈಟಲ್ಲಿ ಬರ್ತೀರಂದರೆ ಸೇಮ್ ಫ್ಲೈಟು ಮತ್ತೆ ಅಲ್ಲೇ ಹತ್ರಿ. ಸೊ ಅದೇ ಬೆಂಗಳೂರು ವಾಪಸ್ ಹೋಗುತ್ತೆ. ಒಂದು 500 ರೂಪಾಯಿ ಏನೋ ಟಿಕೆಟ್ ಆಗಿರುತ್ತೆ ಅಷ್ಟೇ. ನಮ್ಮ ಕರ್ನಾಟಕ ಗಾಡಿ ಮತ್ತು ತಮಿಳ್ನಾಡು ಸ್ವಲ್ಪ ಫೈಟ್ ನಡೀತೈತೆ. ಆ್ಯಕ್ಚುಲಿ ನಮ್ಮ ಕರ್ನಾಟಕ ಗಾಡಿನೇ ತಪ್ಪು. ಲೆಫ್ಟ್ ಸೈಡಿಂದ ರೈಟ್ ಸೈಡ್ ಬಂದು ಅವರೇ ಸ್ಕ್ರ್ಯಾಚ್ ಮಾಡ್ಕೊಂಡಿರೋದು. ದೊಡ್ಡ ಬಸ್ಸು ಅಷ್ಟೇ ಆಗಿರೋದು, ಅದಕ್ಕೆ ಎಗರ್ಲಾಡ್ತವ್ರು ಹೋಗಿ. ಸೊ ಸ್ವಲ್ಪ ಪೇಂಟ್ ಎಗ್ರೋಗಿರೋದ್ರಿಂದ ಅಷ್ಟು ಜನ ನಿಂತ್ಕೊಂಡಿದ್ದಾರೆ. ಅವ್ರು ಬಿಡ್ತಿಲ್ಲ, ಇವರು ಗಾಡಿ ಎತ್ತುತ್ತಾ ಇಲ್ಲ. ಸೊ ಗಾಡಿ ಏನಾಗಿದೆ ಅಂತ ನೀವು ನೋಡ್ಬೋದು. ಟಿಂಟಲ್ ರಬ್ಬಿಂಗ್ಲೆ ಫೋರಮ್ ಅದನ್ನ ರಬ್ಬಿಂಗ್ ನೋಡಿ, ಜಸ್ಟ್ ಇಷ್ಟೇ ಆಗಿರೋದು ರಬ್ಬಿಂಗು. ಇದಕ್ಕೆ ಫುಲ್ ಜಗಳ ಆಡ್ತಿದ್ದಾರೆ ಅಣ್ಣ. ಪೇಂಟ್ ಅಣ್ಣ ರಬ್ಬಿಂಗ್ ಬಸ್ಸು ಅವ್ರ ಪಾಡಕ್ಕೆ ಅವರು ಕ್ಲಿಯರ್ ಮಾಡ್ಕೊಳ್ತಾರೆ. ಸೊ ನಾನೀಗ ಫೈನಲಿ ನಾವು ಇಲ್ದಿದ್ದೀರಿ. ಈಗ ನಾನು ಸ್ಟಾಪಲ್ಲಿ ಇಳ್ಕೊಂಡಿದ್ದೀನಿ. ಸೊ ಇಲ್ಲಿಂದ ನಾನು ನಮ್ಮ ಮನೆಗೆ ಹೋಗ್ತೀನಿ ಹೆಂಗೋ ಒಂದು. ಸೊ ಈಗ ಟೈಮ್ ಬಂದು 6:15 ಆಗಿರೋದ್ರಿಂದ. ಸೊ ಈ ವಿಡಿಯೋದಲ್ಲಿ ನೀವೇನಾದರೂ ಸೇಲಂಗೆ ಹೋಗಿದ್ರೆ ಇಲ್ಲ ಹೋಗೋ ಥರ ಪ್ಲಾನ್ ಮಾಡಿದ್ರೆ, ಹೋಗಿ ಬಂದಿದ್ರೆ, ಸೊ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬಿಡಿ. ಸೊ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ನಮಗೂ. ಮಾಡೋಕ್ಕೆ ಕೆಲಸ ಇಲ್ಲ ಅಂತವ್ರನ್ನ ಟ್ಯಾಗ್ ಮಾಡಿಕೊಂಡು ಹೇಳಿ, ಬಾ ಬೆಂಗಳೂರಿಂದ ಸೇಲಂಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ರಿ ಬಸ್ಸು. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಬಸ್ಸು. ಸೊ ಇಷ್ಟ ಆಗಿದ್ರೆ ಪಕ್ಕ ನೀವು ಲೈಕ್ ಮಾಡೋದನ್ನ ಮರಿಬೇಡಿ, ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇನ್ನೇನಿದೆ ಹೇಳೋದು ಎಲ್ಲ ಹೇಳಿದ್ದೀನಿ. ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಮತ್ತೆ ಇನ್ನೊಂದು ಕಂಟೆಂಟ್ನ ತರ್ತೀನಿ ಬಸ್ಸು. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.